ಎಲ್ರಿಗೂ ನಮಸ್ಕಾರ. ಆ, ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರಮುಖವಾಗಿ 4 ವಿಷಯಗಳ ಸಂಬಂಧ ತಮ್ಮ ಮೂಲಕ ಜನರಿಗೆ ತಿಳಿಸಪಡುವ ಉದ್ದೇಶದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಮೊದಲನೇದಾಗಿ, ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಪ್ರಕರಣಗಳನ್ನು ರಾಜಿ ಮಾಡುವ ಸಂಬಂಧ ಸುಪ್ರೀಂ ಕೋರ್ಟ್ನವರು ಸಮಾಧಾನ ಸಮಾರೋಹ ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಕಾರ ಆಗಸ್ಟ್ ತಿಂಗಳ 21, 22 ಮತ್ತು 23ನೇ ತಾರೀಕಿನಂದು ಸುಪ್ರೀಂ ಕೋರ್ಟಿನಲ್ಲಿರುವ ಪ್ರಕರಣಗಳನ್ನು ರಾಜಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 350ರಷ್ಟು ಪ್ರಕರಣಗಳು ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿದೆ. ನಾವು ಈಗಾಗಲೇ ಅವುಗಳನ್ನು ಗುರುತು ಮಾಡಿಕೊಂಡು ಯಾರ್ಯಾರಿಗೆ ಪಕ್ಷಗಾರರಿಗೆ ಇದ್ದಾರೆ ಅವರಿಗೆ ನೋಟಿಸನ್ನು ಕಳಿಸಿದ್ದೇವೆ. ಅದೇ ಪ್ರಕಾರ ಅವರು ಈಗ ನಮ್ಮ ಮುಂದೆ ಹಾಜರಾಗಿಕೊಂಡು ನಾವು ಅಲ್ಲಿ ರಾಜಿ ಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮ ಮೂಲಕ ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಈ ರೀತಿ ನೋಟಿಸ್ ಬರದೇ ಇದ್ದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿರುವ ಪ್ರಕರಣಗಳನ್ನು ನಾವು ಇಲ್ಲಿಯೇ ರಾಜಿ ಮಾಡಲಿಕ್ಕೆ ಇದೊಂದು ಅಪೂರ್ವವಾದಂಥ ಅವಕಾಶ ಇದೆ. ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕೆಂದು ಎಂಬುದಾಗಿ ನಮ್ಮದು ಮೊದಲನೆಯ ಕೋರಿಕೆ. ಎರಡನೇದು, ಈ ವರ್ಷದ 2ನೇ ಲೋಕ್ ಅದಾಲತ್ತು ಜುಲೈ ತಿಂಗಳ 11ನೇ ತಾರೀಕು 2ನೇ ಶನಿವಾರದಂದು ನಡೀಲಿಕ್ಕಿದೆ. ಈ ಬಗ್ಗೆ ಕೂಡ ನಾವು ಈಗಾಗಲೇ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡಿದ್ದೇವೆ, ಪ್ರಕರಣಗಳನ್ನು ಗುರುತು ಮಾಡಿದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಒಟ್ಟು ಸುಮಾರು 1,60,000 ಪ್ರಕರಣಗಳಿವೆ. ಅವುಗಳ ಪೈಕಿ ಸುಮಾರು 25,000 ಪ್ರಕರಣಗಳನ್ನು ನಾವು ರಾಜಿ ಮಾಡಬಹುದು ಎಂಬುದಾಗಿ ಗುರುತಿಸಲ್ಪಟ್ಟು ಆ ಪ್ರಕರಣಗಳಲ್ಲಿ ಪಕ್ಷಗಾರರಿಗೆ ನೋಟಿಸ್ ಅನ್ನ ಕೊಟ್ಟು ನ್ಯಾಯಾಲಯಕ್ಕೆ ಕರೆದು ಈಗ ಪ್ರತಿದಿನ ರಾಜಿಯ ಮಾತುಕತೆ ನಡೀತಾ ಇದೆ. ತಮ್ಮ ಮೂಲಕ ನನ್ನ ಕೋರಿಕೆ ಏನಂತ ಹೇಳಿದ್ರೆ, ಇದೇ ರೀತಿ ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿರುವಂತ ಪ್ರಕರಣಗಳನ್ನ ರಾಜಿ ಮಾಡುವ ಸಲುವಾಗಿ ಪಕ್ಷಗಾರರು ಮುಂದಕ್ಕೆ ಬಂದು ಇದರ ಸದುಪಯೋಗವನ್ನ ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಮೂರನೇದಾಗಿ, ಈ ಒಂದು ಲೋಕ್ ಅದಾಲತ್ನ ಸಂಬಂಧ ತಮಗೆ ಈಗಾಗಲೇ ತಿಳಿದಿರುವಂತೆ ಟ್ರಾಫಿಕ್ ಚಲನ್ ಕೇಸ್ಗಳನ್ನ ಮುಕ್ತಾಯಗೊಳಿಸುವ ಬಗ್ಗೆ ಸರ್ಕಾರ 20% ರಿಯಾಯಿತಿಯನ್ನ ಕೊಟ್ಟು ಇದೇ ತಿಂಗಳ 21ರಿಂದ ನಾಡಿದ್ದು ಲೋಕ್ ಅದಾಲತ್ನ ಮುನ್ನಾ ದಿನ ಅಂದ್ರೆ 10/7/26ರವರೆಗೆ ಆ ಒಂದು ಪ್ರಕರಣಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಿ. ನನಗೆ ಪೊಲೀಸ್ ಇಲಾಖೆಯಿಂದ ಬಂದ ಮಾಹಿತಿಯ ಪ್ರಕಾರ 2017ನೇ ಸಾಲಿನಿಂದ ಇಲ್ಲಿಯವರೆಗೆ ಸುಮಾರು 10,54,370 ಪ್ರಕರಣಗಳು ಇಂತಹ ಟ್ರಾಫಿಕ್ ಚಲನ್ ಪ್ರಕರಣಗಳು ಇದೆ. ಬಹುಶಃ ಎಲ್ಲಾ ಪ್ರಕರಣಗಳಲ್ಲಿ ಎಲ್ಲರೂ ದಂಡ ಕಟ್ಟಿದ್ರೆ ಸರ್ಕಾರಕ್ಕೆ ಸುಮಾರು 45 ಕೋಟಿಯಷ್ಟು ಆದಾಯವನ್ನ ಬರುತ್ತೆ. ಈಗ ಸರ್ಕಾರ ಅದರಲ್ಲಿ ಅವಕಾಶವನ್ನ ಕೊಟ್ಟಿದೆ, 50% ದಂಡವನ್ನ ಕಟ್ಟಬಹುದು ಅಂತ. ನಾವು ಈಗಾಗಲೇ ಈ ಬಗ್ಗೆ ಪ್ರಚಾರವನ್ನ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯವರು ದಂಡವನ್ನ ಸ್ವೀಕರಿಸುವ ಬಗ್ಗೆ ಬಹಳಷ್ಟು ಕೇಂದ್ರಗಳನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಕೇವಲ ಪೊಲೀಸ್ ಕಚೇರಿ ಮಾತ್ರ ಅಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿ, ನ್ಯಾಯಾಲಯದ ಆವರಣ, ಕೇಂದ್ರ ಬಸ್ ನಿಲ್ದಾಣ, ರಾಮದೇವ್ ಸರ್ಕಲ್, ಅಶೋಕ್ ಪಿಲ್ಲರ್, ಸಂಗಮೇಶ್ವರ ನಗರ ಸರ್ಕಲ್, ಇದೆಲ್ಲ ಕಡೆ ಈ ರೀತಿ ದಂಡವನ್ನ ಸ್ವೀಕರಿಸಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾನು ಈ ಒಂದು ವ್ಯವಸ್ಥೆಯ ಸದುಪಯೋಗವನ್ನು ಕೂಡ ಎಲ್ಲರೂ ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಇನ್ನು 4ನೇದು ಮತ್ತು ಕೊನೆಯದು, ತಮಗೆ ಗೊತ್ತಿರುವ ಹಾಗೆ ಈಗ ನ್ಯಾಯಾಲಯದಲ್ಲಿ ಬಹಳಷ್ಟು ಚೆಕ್ ಬೌನ್ಸ್ ಪ್ರಕರಣಗಳು ದಾಖಲಾಗ್ತಾ ಇವೆ. ನಾವು ಲೋಕ್ ಅದಾಲತ್ನಲ್ಲಿ ಅದನ್ನು ರಾಜಿ ಮೂಲಕ ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 27,000 ಚೆಕ್ ಬೌನ್ಸ್ ಪ್ರಕರಣಗಳಿದೆ. ಈ ಚೆಕ್ ಬೌನ್ಸ್ ಪ್ರಕರಣಗಳ ರಾಜಿ ಇತ್ಯರ್ಥಕ್ಕಾಗಿ ನಾವು ಒಂದು ವಿಶೇಷ ಲೋಕ್ ಅದಾಲತನ್ನ ಜುಲೈ 18 ಅಂದ್ರೆ ಈ ನಾಡಿದ್ದು ಲೋಕ್ ಅದಾಲತ್ ಆದ ನಂತರದ ಶನಿವಾರ ದಿನ ಏರ್ಪಡಿಸಲಾಗಿದೆ. ಅದು ಕೇವಲ ಚೆಕ್ ಬೌನ್ಸ್ ಪ್ರಕರಣದ ರಾಜಿಯ ಬಗ್ಗೆ.
ಇದೇ ರೀತಿ ಆ 27,000 ಪ್ರಕರಣಗಳನ್ನು ನಾವು ಎಲ್ಲಾ ನ್ಯಾಯಾಲಯಗಳಲ್ಲಿ ಗುರುತಿಸಿ ಅದರ ಪಕ್ಷಗಾರರಿಗೆ ಕರೆಸಿ ಅವರಿಗೆ ಅವರ ಏನು ವಿವಾದ ಇದೆ ಅದನ್ನು ಇತ್ಯರ್ಥಪಡಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ.